ಭಾಳ ಚೆನ್ನಾಗಿರ್ತೈತೆ. ನಾವು ಹೋಗಿ ಎಲ್ಲ ನೋಡ್ಕೊಂಡು ಸುತ್ತಾಡ್ಕೊಂಡು ಬರ್ತೀವಿ. ನೀನು ಯಾವತ್ತನ ಬಂದಿದ್ದೇನು ನಮ್ಮೂರಿಗೆ? ಇಲ್ಲ ಲೋಲಂದು ಅಕ್ಕ, ನಾನು ಇದೇ ಫಸ್ಟ್ ಟೈಮು ನಿಮ್ಮ ಊರಿಗೂ ಬಂದಿರೋದು, ಮಠಕ್ಕೆ ಬರ್ತಾ ಇರೋದು ಇದೇ ಫಸ್ಟ್ ಟೈಮು. ನಮ್ಮದು ಮರಂದು ಯಾವತ್ತೂ ಇಲ್ಲಿ ಕರ್ಕೊಂಡು ಬಂದೇ ಇಲ್ಲ. ಅವರು ಚಿಕ್ಕಮ್ಮ ಚಿಕ್ಕಪ್ಪ ಅವರು ಏನೋ ಇದ್ರಂತೆ, ಹಂಗಾಗಿ ಅವರು ಮಾತ್ರ ಬಂದು ಹೋಗ್ತಾ ಇದ್ರು. ನಾನು ಯಾವತ್ತೂ ಇತ್ತಾಗೆ ಬಂದೇ ಇಲ್ಲ ಲೋಲಂದು ಅಕ್ಕ. ಒಳ್ಳೆ ಪ್ರಶ್ನೆ ಕೇಳ್ತಾಳವ. ಪಾಪು ಹೊಸ್ದಾಗಿನ ಊರಿಗೆ ಬಂದಿದ್ದಾಳೆ, ಇವತ್ತೇನೋ ನಮ್ಮ ಜೊತೆಗೆ ಬರ್ತಾ ಇದ್ದಾಳೆ ಮಠ ನೋಡೋಕ್ಕೆ. ಇನ್ನು ಯಾವಾಗ ಬಂದಿದ್ದಾಳು? ಎಲ್ಲ ಉಂಡ್ಕೊಂಡು ಬಂದ್ರ ಹಂಗೆ ಬಂದ್ರವ. ಅಲ್ಲಿ ಮಠದಾಗ ಪ್ರಸಾದ ಬೇರೆ ಸಿಗ್ತತ್ತೆ. ನೈಟು ಅಲ್ಲೇ ಉಂಡ್ಕೊಂಡು ಬರೋ ಅನ್ಕೊಂಡ್ರೆ ಎಷ್ಟೊತ್ತನ ಆಗಲಿ ನೀವು ಅವಸರ ಮಾಡಂಗಿಲ್ಲ ನೋಡು. ಅಯ್ಯೋ ವಿಶಾಲಕ್ಕ, ಅದಕ್ಕಂತನೇ ನಾನಂತೂ ನನ್ನ ಗಂಡ ಮಕ್ಳಿಗೆ ಮಾತ್ರ ಅಡುಗೆ ಮಾಡಿ ನಾನು ಒಂದು ಸೂರು ಉಂಡಲ್ ನೋಡು. ಅಲ್ಲೇ ಹೊಟ್ಟೆ ತುಂಬ ಉಂಡ್ಕೊಂಡು ಬಂದ್ರಾತಂತೇಳಿ ನಾನು ಹಂಗೆ ಬಂದಿದ್ದೀನಿ. ಇವಳೆ ಸುಬ್ಬಿ ನೀನು ಅಂತ ಸುಬ್ಬಿ ಅಲ್ಲ. ಪುಕ್ಷಟ ಸಿಗ್ತತೆ ಅಂದರೆ ನನಗಿರಲಿ ನಮ್ಮ ಅಪ್ಪಗಿರಲಿ ಅನ್ನೋಳು ನೀನು. ನಡಿಯೋದೆ ಅವಳು ಜಲ್ದಿ ಟೈಮ್ ಆಕತ್ತೆ. ಹಿಂಗೇ ಮಾತಾಡ್ಕೊಂತ ನಿಂತ್ಕೊಂಡ್ರೆ ಆಕತ್ತೇನ್ರವ? ನಡ್ರಿ ಜಲ್ದಿ ಸರ್ನ ಕಾಲ ಹಾಕ್ರಿ ಒಂಚೂರು. ಅಲ್ರಿ, ಎಲ್ಲರೂ ಹಿಂಗೆ ರೋಡ್ ತುಂಬ ನೀವೇ ಬರ್ತಿದ್ರೆ ನಾವು ಹೆಂಗೆ ಹೋಗ್ಬೇಕು? ಓಡಾಡೋರಿಗೆ ಜಾಗ ಬಿಟ್ಟು ಓಡಾಡ್ಬೇಕಂಡ್ರಿ, ಗೊತ್ತಾಗಲ್ಲ ನಿಮಗೆ? ಅದು ಈ ಬಸಮ್ಮ ಬರ್ತಿರ್ಬೇಕಾರೇನೆ ರೋಡ್ ತುಂಬ ನೀವೇ ತಟ್ವಾಣಿ ರಡ್ಡಾಡ್ತಿರಲ್ರಿ. ಸರ್ಕಳ್ರಿ ದ್ಯಾವಳು ಮಾನ ಮರ್ಯಾದಿಲ್ದವ ಇವು ಅಂಥವಲ್ಲ. ಇವನ್ನೆಲ್ಲ ಮುಟ್ಟಿ ನಾನು ಮೈಲಿಗೆ ಆಗ್ಬೇಕು ನೋಡು. ನಾವು ಅಂತಸ್ತೇನು ಇವ್ರು ಅಂತಸ್ತೇನು ಅನ್ನೋದೇ ಎಚ್ಚರಿರಲ್ಲ. ಹಂಗೆ ಮೈ ಮೇಲೆ ಬಿದ್ಕೊಳಂಗೆ ಅಡ್ಡಾಡ್ತಿರ್ತವೆ. ಸರ್ಕಳ್ರಿ, ದಾರಿ ಬಿಟ್ರಿ, ನಾನು ಹೋಗ್ಬೇಕು. ಬಸಕ್ಕ, ನೆಟ್ಟು ಮಾತಾಡೋದು ಕಲಿ ಫಸ್ಟು. ನಿಮ್ಮ ಮನೆಗಳವ್ರ ಮೇಲೆ ದೌರ್ಜನ್ಯ ದರ್ಪ ತೋರಿಸ್ದಂಗೆ ನಮ್ಮ ಹತ್ರ ಎಲ್ಲ ತೋರ್ಸಕ್ಕೆ ಬರಬೇಡ ನೀನು. ಸೌಕರ್ಯಕ್ಕೆ ಇದ್ರೆ ಅದು ನಿನ್ನ ಮನೆಗಾತು ನಿನಗಾತು. ನಮಗೆ ಬಂದು ಭಾಗ್ಯವೇನು? ನೆಟ್ಟಿಗೆ ಮಾತಾಡು. ಸೊರ್ಕಂತೀವಿ, ನಮಗೂ ಗೊತ್ತಾಕತ್ತೆ. ಯಾರನ್ನ ಮನುಷ್ಯರು ಹಿಂಗೆ ಎದುರು ಬರ್ತಾರಂದ್ರೆ ನಮಗೂ ಸೊರ್ಕಣೋದು ಗೊತ್ತು, ಎಲ್ಲ ಗೊತ್ತೈತೆ. ಅದನ್ನ ನೆಟ್ಟಿಗೆ ಹೇಳೋದು ಕಲಿ. ಇಲ್ಲದ್ದೆಲ್ಲ ನೀನು ಮಾತಾಡಿದ್ರೆ ಸರಿ ಇರಲ್ಲ ನೋಡು. ನಿಮ್ಮ ಮನೆಗೆ ನಡೆಸ್ಕೆ ಅವೆಲ್ಲ ದೌಲತ್ತು ದರ್ಪಣ. ನಮ್ಮ ಹತ್ರನೆಲ್ಲ ನಡ್ಸಕ್ ಹೋಗ್ಬೇಡ ನೀನು. ಏನೇ ವಿಶಾಲಿ, ಬಾಯಿಗೆ ಬಂದಂಗೆ ಮಾತಾಡ್ತೀಯೇನೆ? ನಾನೀಗ ಅದು ನನ್ನಂತೇಳಿ ನೀನು ಮಾತಾಡ್ತೀಯ? ಇದೇನೆ ನಿನ್ನ ಭಯ ಕಲ್ತಲೇನೆ? ಅದಕ್ಕೆ ಮತ್ತೆ ನಿಮ್ಮ ಅಜ್ಜಿನ ನಿಮ್ಮ ಮಾವನ್ನ ಎಲ್ಲರನ್ನ ಎದುರಿಸ್ಕೊಂಡು ಕಾಪರ ಮಾಡ್ತೀಯಲ್ಲ, ಹಂಗೆ ಅಂದ್ಕೊಂಡಿದೀಯ ನನ್ನ ದ್ಯಾವಾಳು? ಏನಿಲ್ಲ ನಿನ್ನ ಮತ್ತೆ ಚರ್ಮ ಸುಲಿದು ಬಿಡ್ತೀನಿ ನಿನ್ನ ಗಂಡಗೆ ಹೇಳ್ಸಿ. ಚರ್ಮ ಸುಲಿಯಕ್ ನಾನೇನು ಕುರಿನೇ ಮ್ಯಾಕೇನ? ಅದೆಂಗ ಸುಲಿಸ್ತಿ ನೋಡೋಣ ಬಾ, ಸುಲಿಸು. ಅಂತ ಧೈರ್ಯವಂತೆ ಆಗಿದ್ರೆ, ಅಂತ ಗಾಸ್ತಿ ಆದ್ರೆ ಬಂದು ಆ ಕೆಲಸ ಮಾಡಿ ತೋರಿಸ್ ನನಗೆ. ಅವಾಗ ಒಪ್ಕೊಂತ ನಾವ. ಈ ಸುಮ್ಮನೆ ಬಡ ಇಕ್ಕಿಲ್ಲದೆಲ್ಲ ಮಾತಾಡಿರ ಹೆಂಗೆ? ನಿನ್ನಂತಳು ಕಾಗಿದ್ದಂಗೆ ನೀನು ಅಡ್ಡ ಬಂದಿದ್ದೀಯ ಅಂದ್ರೆ ನಾವು ಹೋಗೋದು ಕೆಲಸನೇ ಆಗಲ್ಲ. ಬಾಯಿ ಮುಚ್ಕೊಂಡು ಹೋಗೋದ್ ಕಲಿ. ಇಲ್ಲದ್ದೆಲ್ಲ ಜಾಸ್ತಿ ಮಾತಾಡಿರಿ ಏನಿಲ್ಲ ನೋಡು. ನಾನು ಅಂದರೆ ಭಯ ಅಂದರೆ ನಾನು ಹಿಂಗಿರ್ಬೇಕು. ನಾನು ಬರ್ತಾ ಇದ್ದರೆ ದಾರಿನ ಬಾಯಿ ಮುಚ್ಕೊಂಡು ಯಾವಳನಾಗಲಿ ಬಿಡ್ತಾ ಇರ್ಬೇಕು. ಇಲ್ಲ ಅಂದರೆ ನಾನು ಏನು ಮಾಡ್ತೀನ ನನಗೆ ಗೊತ್ತಿಲ್ಲ. ಹೋಗಕ್ಕ ಸುಮ್ಮನೆ, ಈಗ ದಾರಿ ಬಿಟ್ಟಿದ್ದಾನೆ. ಹೋಗಿ ಸುಮ್ಮನೆ ಯಾಕೆ ಅಷ್ಟೆಲ್ಲ ಮಾತಾಡ್ತೀಯ? ಏನೇನು ಸೀಮೆಗೆ ಪೈಲ್ವಾನ್ಗಿತ್ತೆ ಅಂದ್ಕೊಂಡ್ಬಿಟ್ಟಿದ್ದೀಯ. ಯಾಕಂಗೆ ಮಾತಾಡ್ತೀಯ? ನಾವೇನು ನಿನಗೇನ ಅಂದ್ರೆ ಆಡಿದ್ವಿ ಸುಮ್ಮನಿದ್ದಂಗೆಲ್ಲ ಕಾಲು ಕೆದಕ್ಕೊಂಬರ್ತೀಯಲ್ಲ. ಈಗ ಹೋಗಿ ಸುಮ್ಮನೆ. ಇವಳೊಬ್ಬಳು ನೋಡು, ಕಡ್ಡಿ ಅಲ್ಲಾಡ್ಸಕ್ಕೆ ಬಂದಾಳೆ. ಹೋಗೋದು ಗೊತ್ತೈತೆ, ಹೋಗ್ರೆ ನಿಮ್ಮ ಪಾಡಿ ನೀವು ಬಾಯಿ ಮುಚ್ಕೊಂಡು. ಮುಗಿನ ಇದೇ ನೋಡು ನಮ್ಮೂರಿನ ಮಠ. ಎಂತೆಂಥ ಊರಿಂದ ಎಲ್ಲೆಲ್ಲೋ ದೂರದವರೆಲ್ಲ ಬರ್ತಾರೆ. ನಾವಿಲ್ಲಿರೋರೇ ಬಂದು ನೋಡಲ್ಲ ಮಠನ. ಯಾವಾಗ ಒಮ್ಮೆ ಅವಾಗ ಇವಾಗ ಅನ್ನಂಗೆ ಅಡುಗೆ ಮಾಡ್ಕೊಂಡು ಬಂದು ಇಲ್ಲೇ ಊಟ ಮಾಡಿ ಅಡ್ಡಾಡ್ಕೊಂಡು ಹೋಗ್ತಿದ್ವಿ. ಇವತ್ತೇ ನೋಡಿ ಬರೀ ಕೈಯಾಗ ಬಂದಿರೋದು ನಾವು. ಏನು ಮಾಡ್ಕೊಂಬಂದಿಲ್ಲ. ಹೌದು ವಿಶಾಲ ಅಂದು ಅಕ್ಕ, ತುಂಬ ಚೆನ್ನಾಗೈತೆ, ದೊಡ್ಡದಾಗೈತೆ. ಒಳಗೆ ಇನ್ನೂ ಎಂತ ಚಂದ ಇರ್ಬೋದು. ಬರ್ರಿ ಹೋಗೋಣ. ಮುಗಿನ ಇದೆ ನೋಡು ಮಠಕ್ಕೆ ಹೋಗೋದು ಎಂಟ್ರೆನ್ಸ್. ಇದು ಈ ಕಡೆ ಬಲಕ್ಕೆ ಸ್ಟ್ರೈಟ್ ಹೋದ್ರೆ ಅಲ್ಲಿ ಉದ್ಯಾನವನ ಐತೆ, ಪಾರ್ಕು ಭಾಳ ಚೆನ್ನಾಗಿತ್ತು. ಒಳಗೆ ಜಲ್ದಿ ಟಿಕೆಟ್ ತಗೊಂಡ್ಬರ್ತ ನಾನು. ಎಲ್ಲ ಇಲ್ಲೇ ನಿಂತ್ಕೊತೀರಿ? ಅಲ್ಲೇ ಇಲ್ಲಕ್ಕ, ಒಳಗೆ ಮಠ ಎಲ್ಲ ನೋಡ್ಕೊಂಡು ಆಮೇಲೆ ಪಾರ್ಕಿಗೆ ಹೋಗಿದ್ರೆ ಆಗದವ್ವ. ಬಾರೆ ಸುಬ್ಲಕ್ಷ್ಮಿ, ಆಮೇಲೆ ಒಳಗೆ ಹೋಗೋಣಂತೆ. ಈಗ ಅಲ್ಲೆಲ್ಲ ಪಾರ್ಕ್ ನೋಡ್ಕೊಂಡು ಹಿಂಗೆ ಸುತ್ತಾಡ್ಕೊಂಡು ಆಮೇಲೆ ಹಿಂಗೆ ಬರ್ತಾ ಒಳಗೆ ಹೋಗಿ ಬಂದ್ರಾತು. ಸರಿ ತಾಳ್ರಕ್ಕ, ಹಂಗೆ ಮಾಡೋಣ. ಟಿಕೆಟ್ ತಗೊಂಬರೋಗ್ರಿ ಮತ್ತೆ. ಅಲ್ಲ
ಬರ್ರಿ ಅತ್ಲಾಗೆ. ಸರಿ ನಡ್ರಿ ಮತ್ತೆ ಹೋಗೋಣ. ವಿಶಾಲಂದು ಅಕ್ಕ ಯಾಕಿಲ್ಲ ನಿಂತಿದ್ದೀವಿ, ಬರ್ರಿ ಒಳಗೆ ಹೋಗೋಣ. ಲೋಲಾಕ್ಷಿ ಟಿಕೆಟ್ ತರಕ್ಕೆ ಹೋಗಿದ್ದಾಳೆ, ಒಳಗೆ ಟಿಕೆಟ್ ತಕೊಂಡು ಹೋಗ್ಬೇಕು, ಹಂಗೆ ಬಿಡಲ್ಲ ಕಣಮ್ಮ. ಅದಕ್ಕೆ ಇಲ್ಲೇ ನಿಂತಿದ್ದೀವಿ, ತಡಿ ತಗೊಂಡು ಬರ್ತಾಳೆ. ಹೌದಾ, ಒಳಗೆ ನಾವು ದುಡ್ಡು ಕೊಟ್ಟು ಹೋಗ್ಬೇಕಾ? ನಾನು ಎಲ್ಲ ಫ್ರೀ ನೋಡೋದಕ್ಕೆ ಅಂದ್ಕೊಂಡಿದ್ದೆ. ಪಾರ್ಕಿಂಗ್ ಮಾತ್ರ ಅಷ್ಟೇ ಟಿಕೆಟ್ ಮಾಡಿರೋದು, ಒಳಗೆ ಮಠ ನೋಡ್ಬೇಕಂದ್ರೆ ಅಲ್ಲೆಲ್ಲ ಫ್ರೀನೇ. ತಂದೇನೆ ಟಿಕೆಟ್ನ? ಎಷ್ಟು ಕೊಟ್ಟೆ? 500 ರೂಪಾಯಿ ಆತಮ್ಮ. ಅಲ್ಲ 200 ರೂಪಾಯಿ ಮಾಡಿದ್ದಾರೆ ಟಿಕೆಟ್, ಸಣ್ಣರಿಗೆ 50, ದೊಡ್ಡರಿಗೆ 100 ರೂಪಾಯಿ. ನೋಡ್ರಿ ಜಲ್ದಿ ಒಳಗೆ ಹೋಗೋಣ. ಹೆಂಗಿದೆ ಮುಗಿನ ನಮ್ಮೂರು? ನಿಮ್ಗೆ ಇಷ್ಟ ಆಯ್ತಾ ಈ ಜಾಗ? ಬಹುತ್ ಖುಷಿ ಹೋಗಯ್ಯ. ನನಗಂತೂ ಆ ಖುಷಿನೇ ತಡ್ಕೊಳಕ್ಕಾಗ್ತಿಲ್ಲ ಗೊತ್ತಾ. ನಮ್ಮದು ಯಜಮಾನ ಇದ್ದಾನಲ್ಲ, ಒಂದು ದಿನಕ್ಕೂ ಎಲ್ಲೂ ನನ್ನ ಕರ್ಕೊಂಡೇ ಹೋಗಿಲ್ಲ. ಮನೆ ಕೆಲಸ ಮಾಡೋದು, ಮನೆಯಲ್ಲೇ ಇರೋದು, ಬರೀ ಬೇಯಿಸೋದು, ತಿನ್ನೋದು, ತೊಳೆಯೋದು ಇಷ್ಟೇ ಆಗ್ತಿತ್ತು. ಏನೋ ನಿಮ್ಮ ದೆಸೆಯಿಂದ ನಾನು ಇದನ್ನೆಲ್ಲ ನೋಡೋ ಭಾಗ್ಯ ಬಂದಿದೆ ನನಗೆ. ಈಗ ಈ ಬಾಯಿಂದ ಒಳಗೆ ನಾವು ಹೋಗ್ಬೋದಾ? ಅಯ್ಯೋ, ಇನ್ನು ಇಷ್ಟೆಲ್ಲ ನಡಿ ಒಳಗೈತೆ. ಈ ಬಾಯಿಂದ ನಾವು ಅಲ್ಲಿ ಒಳಗೆ ಹೋಗ್ಬೇಕು. ಅಲ್ಲೆಲ್ಲ ಪಾರ್ಕು, ಗಿಡ, ಮರ. ಅಯ್ಯೋ, ಇನ್ನ ಇದು ಶಿವಶರಣದ್ದೆಲ್ಲ ಪ್ರತಿಮೆಗಳಿದಾವೆ ಗೊತ್ತೇ. ಎಂತೆಂಥ ಸಾಧನೆ ಮಾಡಿರೋದು, ಹಿಂದಿನ ಕಾಲದ್ದು, ಈಗಿನ ಕಾಲದ್ದು ಅವೆಲ್ಲ ಪ್ರತಿಮೆಗಳು ಇದಾವಮ್ಮ. ಭಾಳ ಚೆನ್ನಾಗೈತೆ. ನಾವಂತೂ ಮಸ್ತ್ ಸರಿ ಬಂದಿದ್ದೀವಿ. ನೀನು ಇವತ್ತು ಬಂದಿಯಲ್ಲ, ನಿನಗೆ ಹಂಗೆ ಅನಿಸ್ತೈತೆ. ಹೌದೌದು, ನನಗೆ ಇವತ್ತು ಫಸ್ಟ್ ಟೈಮ್ ಇದನ್ನೆಲ್ಲ ನೋಡ್ತಾ ಇರೋದು. ಇಲ್ಲೆಲ್ಲ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಳನ್ರಿ, ನೆನಪಿಗೆ ಚೆನ್ನಾಗಿರುತ್ತೆ. ನೋಡ್ರಿ ಫೋಟೋ ತಗೊಂಡದ್ದಾತು, ಒಳಗೆ ಹೋಗೋಣ. ನೋಡ ಮುಗಿನ, ಇದು ಆಗಿನ ಕಾಲದ ಜನ ಹೆಂಗೆ ಜೀವನ ಮಾಡೋರು, ಎಷ್ಟು ಸಂತೋಷವಾಗಿದ್ರು. ಅವ್ರ ಹತ್ರ ತಿನ್ನೋಕ್ಕೆ, ಉಣ್ಣೋಕ್ಕೆ, ಇನ್ನೊಂದು ಮತ್ತೊಂದು ಹಣಕಾಸಿಂದು ಎಲ್ಲದು ಕೊರತೆ ಇದ್ರೂ ಪ್ರೀತಿ ವಿಶ್ವಾಸಕ್ಕೆ ಏನು ಕೊರತೆ ಇರಲಿಲ್ಲ. ಅವರು ಇದ್ದಿದ್ರಾಗೇನೆ ಸಂತೃಪ್ತಿಯಾಗಿ ಜೀವನ ಮಾಡೋರು. ಎಷ್ಟು ಸಂತೋಷವಾಗಿ ಎಲ್ಲ ಒಂದೇ ನಾವು ಕುಟುಂಬದವರು ಅನ್ನಂಗೆ ಬದುಕರು. ಇವತ್ತು ನೋಡು, ಪಕ್ಕದ ಮನೆಗೆ ಬೆಂಕಿ ಬಿದ್ದದ್ದು ನಮ್ಮ ಮನೆಗೆ ಗೊತ್ತಾಗಲ್ಲ. ಅವ್ರವ್ರ ಮನೆಯಾಗ ಅವ್ರವ್ರು ಇರ್ತಾರೆ. ಮತ್ತೆ ನಾನು ಕಂಡ್ರೆ ಇನ್ನೊಬ್ರಿಗಾಗಲ್ಲ, ಇನ್ನೊಬ್ರು ಕಂಡ್ರೆ ನನಗಾಗಲ್ಲ ಅನ್ನೋ ರೀತಿ ಎಲ್ಲ ಬದಲಾವಣೆ ಆಗಿ ಹೋಗೈತೆ. ಹೌದೌದು ವಿಶಾಲಕ್ಕ. ಆಗ ಬೆಲೆನೂ ಕಮ್ಮಿ, ದುಡಿಮೆನೂ ಹಂಗೇನೆ ಕಮ್ಮಿ ಇತ್ತು. ಆದರೂ ಇದ್ರಾಗೆ ಹೊಲ ಮನೆ ಮಾಡಿಕೊಂಡು ಜನ ಎಲ್ಲ ನೆಮ್ಮದಿಯಾಗಿ ಊಟ ಮಾಡಿ ಮಲಗಾರು. ಇವತ್ತು ನೆಮ್ಮದಿಯಾಗಿ ಊಟ ಮಾಡೋದಂಗಿರಲಿ, ನಿದ್ದೆನೇ ಬರಲ್ಲ ರಾತ್ರಿ ಹೊತ್ತು. 108 ತಲೆ ಚಿಂತೆಗಳು ತುಂಬಿಕೊಂಡಿರ್ತಾವೆ ನೋಡು. ನೋಡಿ ವಿಶಾಲಕ್ಕ, ಏನು ಚೆನ್ನಾಗಿ ಮಾಡಿದಾರವ್ವ. ನಾವು ಅವಾಗ ಒಂದ್ಸರಿ ಬಂದಾಗ ನಾಟಕ ನೋಡಿದ್ದಿಲ್ಲ, ಎಲ್ಲ ಅರ್ಧ ಬರ್ಧ ನೋಡ್ಕೊಂಡು ಅದೇ ಹೋಗಿದ್ವಿ. ನಮ್ಮ ಅಪ್ಪ ಬೇರೆ ಜೊತೆ ಬಂದದ್ನೆ, ನಾಟಕ ನೋಡೋಕೆ ಬಿಡಲ್ಲ, ಹಂಗೆ ಅವಸರ ಮಾಡ್ಕೊಂಡು ಅದೇ ಕರ್ಕೊಂಡು ಹೋಗಿದ್ದು ನಾವು. ಹೆಂಗೆ ಎಲ್ಲ ಈಗ ಒಂದು ಕಡೆಯಿಂದ ನೋಡ್ಕೊಂಡಂಗೆ ಆಯ್ತು. ನಡಿಯತ್ಲಾಗೆ ಅಲ್ಲಿ ಮನೆಗೆ ನಾವು ಹೋದ್ರಾತು, ಅಲ್ಲಿ ಟೈಮ್ ಆಯ್ತು ನೋಡು. ನಮಸ್ಕಾರ ವೀಕ್ಷಕರೇ, ನಮ್ಮ ಸ್ಟೋರಿ ನಿಮಗೆ ಹೆಂಗೆ ಅನಿಸ್ತಿದೆ, ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇನ್ನೂ ಎಲ್ಲ ಪಿಕ್ಚರ್ಸ್ನೂ ಇದರಲ್ಲಿ ಸೇರಿಸಿ ತೋರ್ಸೋಣ ಅಂದ್ಕೊಂಡೆ. ಆದರೆ ಕೆಲವೊಂದೊಂದು ಪಿಕ್ಚರ್ಸ್ ಏನಾಗ್ತವೆ ಇದರಲ್ಲಿ ಬರೋದಿಲ್ಲ. ಹಾಗಾಗಿ ಇದರ ಕೆಲವು ಪಿಕ್ಚರ್ಸ್ನ ನಾನು ಆಯ್ಕೆ ಮಾಡಿಕೊಂಡು ನಿಮಗೆಲ್ಲ ತೋರಿಸಿದ್ದೀನಿ. ಈ ಕತೆ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ.